ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಿಟಿ 91.1 FM. ನಾನು ನಿಮ್ಮ ಸುಕನ್ಯಾ ಪರಮೇಶ್. ನಾರ್ಮಲ್ ಆಗಿ ನಾವು ಬೆಳಗಿನ ಸ್ಲಾಟ್ನಲ್ಲಿ ಹೊಸ ಹೊಸ ವಿಷಯಗಳ ಬಗ್ಗೆ ಹೇಳ್ತಾ ಇರ್ತೀವಿ. ಅದೇ ರೀತಿಯಾಗಿ ಈ ದಿನ ಒಂದು ಒಳ್ಳೆ ಟಾಪಿಕ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತಿನ ಟಾಪಿಕ್ ಏನಂದರೆ LGBTOJ. ನಿಮ್ಮ ತಲೆನಲ್ಲಿ ಆಲ್ರೆಡಿ ಏನಿದು LGBTOJ ಅಂತ ಓಡ್ತಾ ಇದೆ ಅಂತ ಗೊತ್ತು. ವೇಟ್, ನಾವು ಅದೇನಂತ ತಿಳಿಸ್ಕೊಡ್ತೀವಿ. LGBTOJ ಅಂದರೆ ಏನು, ಈ ರೀತಿಯಾಗಿ ಯಾರನ್ನ ಕರೀತಾರೆ, ಇವರ ಸಮಸ್ಯೆಗಳೇನು, ಈ ಎಲ್ಲ ವಿಚಾರಗಳನ್ನು ಈ ದಿನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಆದ ಸಾಂಗ್ ಬರ್ತಾ ಇದೆ, ಕೇಳ್ಕೊಂಡು ಬನ್ನಿ. ಮೂಕನಾಗಬೇಕು ಕಾಲೇಜ್ಗೆ ಹೋಗಿ ಬರ್ತೀನಪ್ಪ. ಹಾಯ್ ಮಚ್ಚ. ಅಲ್ಲ ಮಚ್ಚ, ಏನೋ ಇವತ್ತು ಕಾಲೇಜಿಗೆ ಫ್ರೆಶರ್ಸ್ ಬರ್ತಾರಂತೆ. ಹ್ಞೂನಪ್ಪ, ನನಗೂ ವಿಷಯ ಬಂತು. ಫ್ರೆಶರ್ಸ್ ಎಲ್ಲ ಬರ್ತಾವ್ರೆ. ನೋಡಿ ಮಚ್ಚ, ಅಲ್ಲಿ ಹುಡುಗಿ ಹೆಂಗವ್ರೆ. ಬಾರ ನೋಡಿ ಸಾಕು, ಲೈಬ್ರರಿಗೆ ಹೋಗೋಣ. ಹಾಯ್ ಬ್ರೋ. ಲೋ ಮಚ್ಚ, ಇವರೇ ಕಣೋ ಜೂನಿಯರ್ಸು. ಹೌದಾ? ಲೋ ಮಚ್ಚ, ಏನು ಮಾಡ್ತಾ ಇದೆಯೋ? ಸರಿ ಆಯ್ತು, ಹೋಗ್ರ, ಆಮೇಲೆ ಸಿಗ್ತೀನಿ. ಸರಿ ಆಯ್ತು. ಡೋರಕ್ಕ ಮಚ್ಚ. ಯಾಕೋ? ಲೋ, ಏನೋ ಒಂದು ವಿಷಯ ಹೇಳ್ಬೇಕಿತ್ತು. ಏನಾಯ್ತು? ಬರ ಕೂತ್ಕೋ. ಲೋ ಮಚ್ಚ, ಏನು ಗೊತ್ತಾ? ಏನೋ? ಲೋ, ಇವತ್ತು ಫ್ರೆಶರ್ಸ್ ಬಂದಿರಲ್ಲ, ನೋಡ್ದಾ? ನೋಡಿದೆ ಮಚ್ಚಿ, ನನ್ನ ರಶ್ ಆಗೋಯ್ತು. ಗ್ರೀನ್ ಸ್ಯಾರಿ ಬೇರೆ ಹಾಕೊಂಬಂದಿದ್ಲು, ಬೆಂಕಿ ಇದ್ಲು ಮಚ್ಚಿ. ಮಚ್ಚ, ಏನೋ ಒಂದು ಹೇಳ್ತೀನಿ, ಯಾರಿಗೂ ಹೇಳ್ಬೇಡ. ಲೋ, ಏನು ಗೊತ್ತಾ, ಇವತ್ತು ಫ್ರೆಶರ್ಸ್ನ ತಪ್ಕೊಂಡ್ವಿ ಗೊತ್ತಾ? ಫುಲ್ಲು ಮಚ್ಚ ಖರ್ಚಾದಂಗೆ ಆಗೋಯ್ತು ಮಚ್ಚ. 2 ಮಂತ್ಸಿಂದ ಹಿಂಗೆ ಆಗ್ತೈತೆ. ಅಂದರೆ ಬಾಯ್ಸ್ ಮೇಲೆ ಲವ್ ಆಗ್ತೈತೆ. ಯಾರ ಹತ್ರ ಹೇಳ್ಕೊಬೇಕು ಅಂತಲೂ ಗೊತ್ತಾಗ್ತಿಲ್ಲ, ಏನು ಮಾಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ಏನು ಮಚ್ಚ ಮಾಡೋದು ಇವಾಗ? ಇವತ್ತು ಹಂಗೆ ಆಗೋಯ್ತಾ ಫ್ರೆಶರ್ಸ್. ನಾವು ಇಟ್ಕೊಂಡಿದ್ದಂಗೆ ಮಚ್ಚ, ಇಂಥ ಫೀಲ್ ಗೊತ್ತಾ, ಸತ್ತಿತ್ತು ಮಚ್ಚ ಅದು. ಏನೋ ಹಿಂಗೆ ಹೇಳ್ತಾ ಇದೀಯಾ? ಹ್ಞೂ ಮಚ್ಚ, ಏನೂ ಆಗ್ತಾಯಿದೆ, ನನಗೂ ಏನಾಗ್ತದೆ ಅಂತ ಗೊತ್ತಾಗ್ತಿಲ್ಲ. ಸರಿ ಮಚ್ಚ, ಆಯಿತು, ಟೈಮ್ ಆಯ್ತು, ಬರಲಾ? ಲೋ, ಕಾಲೇಜಲ್ಲಿ ಯಾರಿಗೂ ಹೇಳ್ಬೇಡ. ಯಾರಿಗೂ ಹೇಳಲ್ಲ ಬಿಡ ಮತ್ತೆ, ತಲೆ ಕೆಡ್ಸ್ಕೊಂಬೇಡ. ಹೌದಾ? Price elasticity is it's one type of the ಕಮಿಂಗ್ ಸರ್. yes. ಏ ರಾಹುಲ್, ಏನೋ ರಂಗ ಎಲ್ಲ ನಿನ್ ಬಗ್ಗೆ ಎಲ್ಲ ಹೇಳ್ತಿದ್ದ. ಹೌದಾ? ಏನು ಹೇಳ್ದ? ಅವನೆಲ್ಲ ನಿನ್ ಬಗ್ಗೆ ಎಲ್ಲ ವಿಷಯ ಹೇಳ್ಬಿಟ್ಟ. ಹೌದಾ? ಎಲ್ಲ ಹೇಳ್ಬಿಟ್ನಾ? ಹೌದು, ಎಲ್ಲ ವಿಷಯನೂ ಹೇಳ್ಬಿಟ್ಟ. ಯಾಕೋ, ಏನಾಯ್ತು? ಸರಿ ಅಕ್ಕ, ಆಯ್ತು, ನಾನು ಆಮೇಲೆ ಸಿಗ್ತೀನಿ. ಸಂಜನಾ, ಯಾಕಮ್ಮ ರಾಹುಲ್ ಹಂಗೆ ಎದ್ದೋದ? ಸರ್, ನಂಗೂ ಗೊತ್ತಿಲ್ಲ ಸರ್ ಯಾಕೆ ಅಂತ. ಸರಿ ಬಿಡು, ನಾನು ವಿಚಾರಿಸ್ತೀನಿ. ಸ್ಫೂರ್ತಿ, ರಾಹುಲ್ ಯಾಕೆ ರಾಹುಲ್ ಬಂದಿಲ್ಲ? ಸರ್, ನಿಮ್ಗೆ ವಿಷಯ ಗೊತ್ತಿಲ್ವಾ ಸರ್? ಗೊತ್ತಿಲ್ಲ, ಏನಾಯಿತು? ಅದೇ ಅವನು ಏನು ಸರ್, ನಮ್ಮ ಮಗನ ಬಗ್ಗೆ ಏನೋ ಮಾತಾಡ್ತಿರಲ್ಲ, ಏನೋ? ಸರ್ ಬನ್ನಿ ಸರ್ ಮಾತಾಡೋಣ. ಇಲ್ಲ ಬನ್ನಿ ಸರ್ ಮಾತಾಡೋಣ, ಬನ್ನಿ. ಸರ್, ನನ್ನ ಮಗ ಬೆಳಗ್ಗೆನೆ ಕಾಲೇಜ್ಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ನಲ್ಲ ಸರ್. ಮನೇಲಿ ಇಲ್ವಾ ಸರ್? ಇಲ್ಲ ಸರ್, ಕಾಲೇಜ್ಗೆ ಹೋಗಿ ಬರ್ತೀನಪ್ಪ ಅಂತ ಬೆಳಗ್ಗೆನೆ ಬಂದಲ್ಲ. ಇಲ್ಲ ಸರ್, ಅವನಿಗೇನೋ ಸಮಸ್ಯೆ ಆಗಿದೆ. ನಾನು ಆ ಸಮಸ್ಯೆನ ಸರಿ ಮಾಡಿ ಮನೆ ಕರ್ಕೊಂಬರ್ತೀನಿ, ಬನ್ನಿ ಸರ್.
ಹಾಯ್ ಅಣ್ಣ. ಹಾಯ್ ಸಂಜು, ಏನು ಇವತ್ತು ಈ ಕಡೆ ಬಂದಿದ್ದು? ಅದು ಚಿಕ್ಕಪ್ಪನ ನೋಡಬೇಕಾಗಿತ್ತು ಸ್ವಲ್ಪ. ಇಲ್ವಲ್ಲ, ಇವತ್ತು ಅವರು ಹೊರಗಡೆ ಹೋಗಿದ್ದಾರೆ. ಅದು ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ. ಪರವಾಗಿಲ್ಲ, ಬಾ ಕೂತ್ಕೋ ಸಂಜು. ನಮ್ಮ ಕಾಲೇಜಲ್ಲಿ ಒಬ್ಬ ಹುಡುಗ ಇದ್ದಾನೆ. ಅವ್ನು ಇತ್ತೀಚೆಗೆ ಸ್ವಲ್ಪ ವಿಚಿತ್ರವಾಗಿ ಬಿಹೇವ್ ಮಾಡ್ತಾನೆ. ಅವ್ನ ಬಿಹೇವಿಯರ್ ಸ್ವಲ್ಪ ಚೇಂಜಸ್ ಇದೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಹೌದಾ? ಫೇಮಸ್ ಸೈಕಾಲಜಿ ಡಾಕ್ಟರ್ ನಮ್ಮವರನ್ನೇ. ಅವ್ರಿಗೆ ಏನು ಡೌಟ್ ಇಲ್ಲ ಕೇಳು, ಅವರೇ ಆನ್ಸರ್ ಮಾಡ್ತಾರೆ. ನಮಸ್ತೆ ಡಾಕ್ಟರ್. ನಮಸ್ತೆ ಅಮ್ಮ. ಅದೇ ಡಾಕ್ಟರ್, ನಮ್ಮ ಕಾಲೇಜಲ್ಲಿ ನನ್ನ ಫ್ರೆಂಡು ಇತ್ತೀಚೆಗೆ ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡ್ತಾನೆ. ಅವ್ನ ಬಿಹೇವಿಯರ್ ಸ್ವಲ್ಪ ಚೇಂಜಸ್ ಇದೆ. ಬಿಹೇವಿಯರ್ಲಿ ಚೇಂಜಸ್ ಅಂದರೆ ಯಾವ ಥರ? ಅವ್ನು ಹೆಂಗ್ ಬಿಹೇವ್ ಮಾಡ್ತಾನೆ ಅಂದರೆ ಹೋಮೋಸೆಕ್ಷುವಲ್ ಥರ ಬಿಹೇವ್ ಮಾಡ್ತಾನೆ. ಓ, ಹಾಗಾದರೆ ಇದು LGBTQನೇ ಇರಬೇಕು. ದೇರ್ ಈಸ್ ನೋ ಪರ್ಟಿಕ್ಯುಲರ್ ರೀಸನ್. ಇದಕ್ಕೆ ಒಂದೇ ರೀಸನ್ ಅಂತ ಏನೂ ಇರೋದಿಲ್ಲ. ಅದು ಜೆನೆಟಿಕ್ ಪ್ರಾಬ್ಲಮ್ ಆದರೂ ಆಗಿರ್ಬೋದು, ಹಾರ್ಮೋನ್ಸ್ ಪ್ರಾಬ್ಲಮ್ ಆದರೂ ಆಗಿರ್ಬೋದು, ಇಲ್ಲ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಕೂಡ ಪರಿಣಾಮ ಬೀರ್ಬೋದು. ಅಂದರೆ ಅಮ್ಮನ ಜೊತೆ ಬೆಳೆದೇ ಇರೋದು, ಅಕ್ಕ ತಂಗಿದಿರ ಜೊತೆ ಬೆಳೆದೇ ಇರ್ಬೋದು. ಇನ್ಫ್ಯಾಕ್ಟ್ ಈ ಪ್ರಾಬ್ಲಮ್ಮು ತುಂಬ ಜಾಸ್ತಿ ಆಗಿದೆ. ಅದರಲ್ಲೂ ಇಂಡಿಯಾದಲ್ಲಿ 13.5 ಮಿಲಿಯನ್ ಜನಕ್ಕೆ ಇದೆ. ಇದಕ್ಕೇನು ಸೊಲ್ಯೂಷನ್ ಇಲ್ವಾ ಡಾಕ್ಟರ್? ಇದಕ್ಕೆ ಅಂತ ಯಾವುದೇ ಟ್ರೀಟ್ಮೆಂಟ್ ಇಲ್ಲ. ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡುವಂಥ ಕಾಯಿಲೆನೂ ಅಲ್ಲ. ಇದು ಅವ್ರ ಮನಸ್ಸಿಗಾಗಿರೋಂಥದ್ದು. ಯಾರಾದರೂ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿದ್ರೆ ಅವ್ರು ಸರಿ ಹೋಗ್ತಾರೆ. ಯು ಆರ್ ಆಬ್ಸಲ್ಯೂಟ್ಲಿ ರೈಟ್. ಇದಕ್ಕೆ ಅಂತ ಪ್ರೆಸೆಂಟಾಗಿ ಯಾವುದೇ ಕೌನ್ಸಿಲಿಂಗ್ ಸೆಂಟರ್ ಇಲ್ಲ. ಹಲೋ, ಸಂಜನಾ ಎಲ್ಲಿದ್ಯಮ್ಮ? ನಾನು ಇಲ್ಲೇ ಹೊರಗಡೆ ಬಂದಿದ್ದೆ. ರಾಹುಲ್ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಾಯ್ತೇನಮ್ಮ? ಸರ್, ಇನ್ನೂ ಏನೂ ಇಲ್ಲ. ನಾನು ನಿಮ್ಗೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಂದುಬಿಡಿ. ಹಾಂ, ಸರಿ ಸರ್, ಆಯ್ತು. ಹೇ ರಾಹುಲ್, ಇಲ್ಲೇನು ಮಾಡ್ತಾ ಇದ್ಯಾ? ನೀನೆಲ್ಲ ಏನಕ್ಕೆ ಇಲ್ಲಿಗೆ ಬಂದ್ರಿ? ಮೊದಲು ನೀನು ಹೇಳಿ, ಏನು ಮಾಡ್ತಾ ಇದ್ಯಾ? ನನಗೆ ಗೊತ್ತು ನೀವೆಲ್ಲ ಇಲ್ಲಿ ಯಾಕೆ ಬಂದಿದ್ರಿ ಅಂತ. ನನ್ನ ಫ್ರೆಂಡ್ಶಿಪ್ ಬಿಡೋಕೈತಾನೆ. ಫ್ರೆಂಡ್ಶಿಪ್ ಬಿಡೋ ಹಂಗಿದ್ರೆ ಇಲ್ಲಿವರೆಗೂ ಯಾಕೆ ಬರ್ತಾ ಇದ್ವಿ? ನಾನು ಏನು ಮಾಡಲಿ ಹೇಳು? ನನಗೆ ಏನೇನೋ ಆಗ್ತೈತೆ, ಯಾವ್ಯಾವ ಥರನೋ ಫೀಲ್ ಆಗ್ತೈತೆ. ಅಮ್ಮನ ಹತ್ರ ಹೇಳ್ಕೊಳ್ಳೋಣ ಅಂತಂದರೆ ಅಮ್ಮನೂ ಚಿಕ್ಕ ವಯಸ್ಸಲ್ಲೇ ಬಿಟ್ಟು ಹೋಗ್ಬಿಟ್ರು. ನಾನು ಏನು ಮಾಡಲಿ? ಇವ್ನ ಫ್ರೆಂಡ್ ಹತ್ರ ಹೇಳ್ಕೊಂಡ್ರೆ ಇವನು ಎಲ್ಲರ ಹತ್ರನೂ ಹೇಳ್ಬಿಟ್ಟ. ನಾನು ಏನು ಮಾಡಲಿ ಇವಾಗ? ಹೋಗ್ಬಿಟ್ಟು ಸಾಯಿಲ್ಲ ನಾನು? ಅಲ್ಲ ಕಣೋ ರಾಹುಲ, ಟೀಚರ್ ಅಂದರೆ ಬರೀ ಪಾಠ ಮಾಡೋಕೆ ಅಷ್ಟೇನೋ? ನೀನು ನಿನ್ನ ಪ್ರಾಬ್ಲಮ್ ನಿನ್ನ ಫ್ರೆಂಡ್ ಹತ್ರ ಹೇಳ್ಕೊಂಡಂಗೆ ನನ್ನ ಹತ್ರ ಹೇಳಿದರೆ ಇಷ್ಟೆಲ್ಲ ಆಗ್ತಿತ್ತೇನೋ? ಅದಕ್ಕೆ ತಾಯಿ ಪ್ರೀತಿ ತುಂಬ ಅತ್ಯಮೂಲ್ಯವಾದದ್ದು. ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಇಂಥ ಪ್ರೀತಿ ಕೊಟ್ಟಿಲ್ಲ ಅಂದರೆ ಮಕ್ಕಳು ಈ ಥರ ಎಲ್ಲ ಆಗ್ಬಿಡ್ತಾರೆ. ಅವ್ರ ಕಷ್ಟನ ಅವ್ರು ಯಾರ ಹತ್ರ ಹೇಳ್ಕೊತಾರೆ? ತಾಯಿ ಇದ್ದಿದ್ರೆ ಅಟ್ಲೀಸ್ಟ್ ಅವ್ರ ತಾಯಿ ಹತ್ರನಾದರೂ ಹೇಳ್ಕೊತಾ ಇದ್ರು, ಅಕ್ಕ ತಂಗಿ ಇದ್ದಿದ್ರೆ ಅವ್ರ ಹತ್ರನಾದರೂ ಹೇಳ್ಕೊತಿದ್ರು. ಯಾರೂ ಇಲ್ಲ ಅಂದಾಗ ಮಕ್ಕಳು ಈ ರೀತಿ ಎಲ್ಲ ಆಗ್ಬಿಡ್ತಾರೆ. ನನಗೆ ಗೊತ್ತು ನೀನು ತುಂಬ ಮುಗ್ಧ ಮನಸ್ಸಿನ ಹುಡುಗ ಅಂತ. ನಿನಗೆ ತಾಯಿ ಇಲ್ಲ ಅಂತ ತಾನೇ ಬೇಜಾರು. ನಿನಗೆ ನನ್ನನ್ನೇ ನಿನ್ನ ಅಮ್ಮ ಅನ್ಕೋ. ಏನಾದರೂ ಪ್ರಾಬ್ಲಮ್ ಇದ್ದರೆ ನೀನು ಸರ್ ಹತ್ರ ಹೇಳ್ಕೊ, ಇಲ್ಲ ನಿನ್ನ ಫ್ರೆಂಡ್ಸ್ ಹತ್ರನಾದರೂ ಹೇಳ್ಕೊ. ಯಾರೂ ಇಲ್ವಾ? ನನ್ನ ಹತ್ರ ಹೇಳ್ಕೊ. ನಿನಗೆ ಏನೇ ಪ್ರಾಬ್ಲಮ್ ಇದ್ದರೂ ನಾನಿದ್ದೀನಿ, ನಾನು ನಿನ್ನ ಜೊತೆ ಇರ್ತೀನಿ. ಇವಾಗಲೆಲ್ಲ ಯಾವಾಗಲೂ ಇರ್ತೀನಿ. ಏನೇ ಆದರೂ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಈ ಥರ ಸಾಯೋ ನಿರ್ಧಾರ ಎಲ್ಲ ಮಾಡಬೇಡ. ನಾನು ಯಾರು ದೂರ ಮಾಡೋದು ತಾನೇ? ಹಾಗಾದರೆ ಎಲ್ಲರೂ ನನ್ನ ಮಾತಾಡಿಸ್ತೀರಲ್ವಾ? ನನಗೆ ತಾಯಿ ಪ್ರೀತಿ ಇದೆಲ್ಲ ಡಿಪ್ರೆಷನ್ಗೆ ಹೋಗಂಗೆ ಆಗ್ಬಿಟ್ಟೈತೆ. ನೀವು ಯಾರು ನನ್ನ ದೂರ ಮಾಡಬಾರ್ದು ಅಷ್ಟೇ. ಇನ್ಮೇಲೆ ಏನೇ ಇದ್ರೂ ನನ್ನ ಹತ್ರನೇ ಹೇಳ್ಕೊ. ಸರಿ ಬಾ ಮಚ್ಚ, ನಾವೆಲ್ಲ ಇದ್ದೀವಿ. ಇದು ಈ ಹುಡುಗನ ಸಮಸ್ಯೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಲ್ಲೂ ಈ ಥರ ಸಮಸ್ಯೆನ ನಾವು ಕಾಣ್ತಾ ಇದ್ದೀವಿ. ಇದು ನಾವು ಒಬ್ಬನಿಗೋಸ್ಕರ ಮಾತಾಡ್ತಾ ಇಲ್ಲ. ಈ ಥರ ಸಮಸ್ಯೆ ಇತ್ತೀಚೆಗೆ ಈ ದೇಶದಲ್ಲಿ ತುಂಬಾ ನೋಡ್ತಾ ಇದ್ದೀವಿ. ಇದನ್ನು ಸ್ಟಾರ್ಟಿಂಗ್ ಸ್ಟೇಜ್ನಲ್ಲೇ ಕೌನ್ಸಿಲಿಂಗ್ ಮಾಡಿದರೆ ಇಂಥ ಸಮಸ್ಯೆನ ಕಡಿಮೆ ಮಾಡ್ಬೋದು. ಇದನ್ನೆಲ್ಲ ಹೀಗೆ ಅಕ್ಸೆಪ್ಟ್ ಮಾಡ್ಬೋದಾಗಿತ್ತಲ್ಲ. ಇದನ್ನು ಈ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ನಮ್ಮ ಸಂಸ್ಕೃತಿ ಅಲ್ಲ. ಹುಡುಗನ್ನೇ ಮದುವೆ ಆಗೋದ್ರಿಂದ ಸಮಾಜದ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ. ಸಮಾಜಕ್ಕೆ ಮಾತ್ರ ಅಲ್ಲ, ನಮ್ಮ ದೇಶಕ್ಕೂ ಕೂಡ ತುಂಬ ನಷ್ಟ. ನಾವು ಅವರನ್ನು ಯಾವುದೇ ರೀತಿ ಡಿಸ್ಕ್ರಿಮಿನೇಷನ್ ಮಾಡ್ದಿರಾ ಅವ್ರು ಹೇಗಿದ್ದಾರೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಈ ಪ್ರಾಬ್ಲಮ್ಗೆ ಖಂಡಿತ ಸೊಲ್ಯೂಷನ್ ಕೊಡ್ಬೋದು. ಅದಕ್ಕೆ ಮನವಿ ಮಾಡ್ಕೊಳ್ಳೋದೇನೆಂದರೆ, ಪ್ರತಿ ರಾಜ್ಯ ಮಟ್ಟದಲ್ಲೂ ಒಂದು ಕೌನ್ಸಿಲಿಂಗ್ ಸೆಂಟರ್ನ ಓಪನ್ ಮಾಡಿ ಹೆಲ್ಪ್ಲೈನ್ ನಂಬರ್ನ ಜಾರಿಗೊಳಿಸಿದರೆ ಅವರ ಸಮಸ್ಯೆನ ಕೌನ್ಸಿಲಿಂಗ್ ಸೆಂಟರ್ನಲ್ಲಿ ಹೇಳ್ಕೊಂಡು ಸಮಸ್ಯೆನ ಬಗೆಹರಿಸ್ಕೋತಾರೆ. ಅವರು ಡಿಪ್ರೆಷನ್ಗೆ ಹೋಗೋದನ್ನು ಸಹ ತಪ್ಪಿಸ್ಬೋದು. ಇದರಿಂದ ಅವರಿಗೆ, ಅವರ ಫ್ಯಾಮಿಲಿಗೆ ತುಂಬ ಸಹಾಯ ಆಗುತ್ತೆ.